ಸಿಂಹಾಸನಪುರಿ ಅಂತ ಹೆಸರು. ಸಿಂಹಾಸನಪುರಿ ಅದು ಹೋಗಿ ಹಾಸನ. ಕಾಶಿಯಿಂದ 7 ಜನ ಕನ್ನಿಕೆಯರು ಬರ್ತಾರೆ. ಅವಾಗೆಲ್ಲ ಇಷ್ಟು ದೊಡ್ಡದಾಗಿತ್ತಿಲ್ಲ ಹಾಸನ ಅಂದರೆ ಇದು ನೀರ್ಬಾಗಿಲು ಆಂಜನೇಯ ಅಂದ್ಬಿಟ್ಟು ಆಂಜನೇಯ ನೀರ್ಬಾಗಿಲು ಫಸ್ಟು ಇದೆ ಆಂಜನೇಯನ ಕಟ್ಟಿಸಿದ್ದು. ಹಾಸನ ಪ್ರಥಮ ಆಂಜನೇಯವರೇ. ಹಾಸನಿಗೆ ಪ್ರಥಮ ಆಂಜನೇಯ ಬಾಡಿಗಾರ್ಡ್. ಊರನ್ನ ಕಾಪಾಡೋದು ಆಂಜನೇಯ ಸ್ವಾಮಿ. ಸೊ ಎಲ್ಲ ಕಡೆನೂ ಆಂಜನೇಯನ ದೇವಸ್ಥಾನ ಇದ್ದೇ ಇರುತ್ತೆ. ನೀವು ಎಲ್ಲ ಕಡೆ ನೋಡ್ದಂಗೆ ಸಪ್ತಮಾತೃಕೆಯರ ಒಂದು ಅವರ ಒಂದು ಕೆತ್ತನೆಗಳನ್ನ ನೋಡಿ. ಪ್ರತಿಯೊಂದು 7 ದೇವತೆಗಳ ಪಕ್ಕ ಶಿವನ ಮತ್ತು ಗಣಪತಿಯ ಒಂದು ಮೂರ್ತಿ ಇರುತ್ತೆ. ಏನಕ್ಕೆ ಅಂತ ಅಂದರೆ ಮಹೇಶ್ವರಿಯ ಒಂದು ಮಗನಾದಂಥ ಗಣಪತಿ ಇಲ್ಲಿ ನೆಲೆಸಿರೋದು ಮಹೇಶ್ವರಿನೇ ಅಲ್ವಾ. ಸೊ ಗಣಪತಿ ಮತ್ತು ಕಾರ್ತಿಕೇಯನ ಮೂರ್ತಿನೂ ಕೂಡ ಇಲ್ಲಿದೆ ನೋಡಿ. ಇದಾದಮೇಲೆ ನಾನು ಆವಾಗಲೇ ನಿಮಗೆ ಇನ್ನೊಂದು ದೇವಸ್ಥಾನ ತೋರಿಸಿದೆ ನೋಡಿ. ಸೊ ಬನ್ನಿ ಒಳಗಡೆ ಹೋಗೋಣ. ಇದು ಎನಿ ಟೈಮ್ ಓಪನ್ ಇರುತ್ತಂತೆ. ದಿನ 5 ಗಂಟೆಗೆ ಬಂದು ಆ ದೇವರನ್ನು ರೆಡಿ ಮಾಡಿಕೊಂಡು ಸೊ ಇಲ್ಲಿ ಏನು ಪೂಜೆ ಪುನಸ್ಕಾರ ನಡಿಬೇಕು ಮಾಡ್ತಾರಂತೆ. ನೀವು ದಿನ ಬಂದರೆ ಇದು ಓಪನ್ ಇರುತ್ತೆ. ಆ್ಯಂಡ್ ಸೋಮವಾರದೊತ್ತು ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದವನ್ನು ಹಂಚುತ್ತಾರಂತೆ. ಸೊ ನೀವು ಸೋಮವಾರದೊತ್ತು ಬಂದರೆ ಪ್ರಸಾದನೂ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಒಂದು ಲೋಕಲ್ಸ್ಗಳು ಹೇಳೋ ಪ್ರಕಾರ ಈ ಒಂದು ಪ್ರತಿಮೆ ಅದೇ ಆಗಿ ಉದ್ಭವ ಆಗಿರೋದಂತೆ, ಯಾರನ್ನು ಕೆತ್ತಿಲ್ವಂತೆ. ಈಗ ಒಂದು 25 ವರ್ಷದ ಮುಂಚೆ ಇದು ಸಣ್ಣದಾಗಿ ಕಾಣ್ತಿತ್ತಂತೆ. ಬಟ್ ಈಗ ಅದು ಫುಲ್ಲು ದೊಡ್ಡದಾಗಿದೆಯಂತೆ ನೋಡಿ. ಇದ್ರ ಪಕ್ಕನೇ ಒಂದು ಗಣೇಶನ ವಿಗ್ರಹ ಇದೆ. ಇದು ಕೆತ್ತನೆ ಮಾಡಿರೋಂಥದ್ದು. ಗೈಸ್, ನಾವು ಎಷ್ಟೇ ಜನ್ರೇಷನ್ ಎಷ್ಟೇ ಚೇಂಜ್ ಆದ್ರೂ, ಎಷ್ಟೇ ಟೆಕ್ನಾಲಜಿ ಚೇಂಜ್ ಆದ್ರೂ ದೇವ್ರುಗಳ ಮುಂದೆ ನಾವೆಲ್ಲ ಒಂದು ಚಿಕ್ಕ ಹುಳುಗಳ ಥರ. ಬಿಕಾಸ್ ಅವರ ಪವಾಡ ನಮ್ಮ ಪವಾಡಗಿಂತ ತುಂಬ ದೊಡ್ಡದು. ಸೊ ಅವರ ಮೇಲೆ ಒಂದು ಭಕ್ತಿಗಳನ್ನ ಇಟ್ಕೊಂಡು ನಾವು ಏನೇ ಒಂದು ಕೆಲಸಗಳನ್ನ ಮಾಡಿದ್ರೆ ನಿಜವಾಗ್ಲೂ ಅದು ಈಡೇರುತ್ತೆ. ಬಿಕಾಸ್ ಇಲ್ಲಿ ನಡೀತಿರುವಂತಹ ಪವಾಡಗಳೇ ಸಾಕು ನಿಮಗೆ, ಇನ್ನೇನು ಬೇಕಾಗಿಲ್ಲ. ಸೊ ಬನ್ನಿ, ನೀವು ದೀಪಾವಳಿ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಅಂದ್ರೂ ನಾರ್ಮಲ್ ಟೈಮ್ ಯಾವಾಗಲಾದರೂ ಹಾಸನಕ್ಕೆ ಬಂದಾಗಾದ್ರೂ ಒಂದು ಸತಿ ಬಂದು ವಿಸಿಟ್ ಮಾಡಿಕೊಂಡು ನಿಮ್ಮ ಒಂದು ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊಂಡು ಹೋಗಿ. ದೇವರು ನಿಮ್ಮ ಮೇಲೂ ಒಂದು ದಯ ತೋರಿಸುತ್ತೆ. ಗೈಸ್, ನೀವು ಆ ದೇವಸ್ಥಾನದಿಂದ ಒಂಚೂರು ಕೆಳಗಡೆ ಬಂದರೆ ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಕಾಣಿಸುತ್ತೆ ನಿಮಗೆ. ಆಂಜನೇಯನ ದೇವಸ್ಥಾನ ಸಿಕ್ಕಿದ ತಕ್ಷಣ ನೀವು ಲೆಫ್ಟನ್ನು ತಗೋಬೇಕು. ಬನ್ನಿ ಹೋಗೋಣ ಮುಂದೆ. ಆವಾಗಲೇ ನಿಮಗೆ ಹೇಳ್ದಂಗೆ ಇನ್ನು 3 ದೇವತೆಗಳು, ಇಂದ್ರಾಣಿ, ವರಾಯಿ, ಕೌಮಾರಿ, ಈ 3 ದೇವತೆಗಳು ಈ ಒಂದು ಕೊಳದ ಅಡಿಯಲ್ಲಿ ನೆಲೆಸಿದಾರಂತೆ. ಈ ಕೊಳದ ಹೆಸರು ಬಂದು ದೇವಿಗೆರೆ ಕೊಳ ಅಂತ. ಸಿಂಹಾಸನಪುರಿ ಅಂತ ಹೆಸರು. ಸಿಂಹಾಸನಪುರಿ ಅದು ಹೋಗಿ ಹಾಸನ. ಆ ಪಾಳ್ಯಗಾರ ವಂಶದವ್ರು ಬಂದು ಇದ್ದಾಗದಾಗ ಆಮೇಲೆ ಒಂದು ಸರಿ ಅವ್ರಿಗೆ ಏನೋ ಕನಸಿನಲ್ಲಿ ಇಲ್ಲಿ ಕಾಶಿಯಿಂದ 7 ಜನ ಕನ್ನಿಕೆಯರು ಬರ್ತಾರೆ. ಅಂದರೆ ಮೇಲಿಂದ ಬಂದಿರ್ತಾರೆ, ಅಲ್ಲಿ ಕಾಶಿ ಎಲ್ಲ ನೋಡಿಕೊಂಡು ಈ ಕಡೆಗೆ ಬರ್ತಾರೆ. ಈ ಕಡೆಗೆ ಬಂದಾಗ ಏನಾಗುತ್ತೆ, ಈ ಜಾಗ ನೋಡಿದಾಗ ಅವ್ರಿಗೆ ತೃಪ್ತಿ ಆಗಿಬಿಡುತ್ತೆ. ಅಂದರೆ ಅಷ್ಟು ವನ, ಕಾಡು, ಬೆಟ್ಟ ಅದೆಲ್ಲ ಬೆಳೆಸಿರ್ತಾರೆ. ಆಗ್ಬಿಟ್ಟು ನಾವು ಯಾಕೆ ಇಲ್ಲೇ ಇರಬಾರ್ದು ಅಂತ ಅವರು ಡಿಸೈಡ್ ಮಾಡ್ತಾರೆ. ಆ ಡಿಸೈಡ್ ಮಾಡಿದಾಗ 3 ಜನ ಅಲ್ಲಿ ಹಾಸನ ಇದರಲ್ಲಿ ಇದ್ದಾರೆ. ಇಲ್ಲಿ 3 ಜನ ಇಲ್ಲಿ ದೇವಗೆರೆ ಒಳಗೆ. ಇಲ್ಲಿ 3 ಬಾವಿ ಇದೆ ಒಳಗಡೆ. ಬಾವಿ ಕಾಣಿಸಲ್ಲ, ಇಲ್ಲಿ ಕಾಣಿಸಲ್ಲ. ನೀರು ಫುಲ್ ತೆಗೆದ್ರೆ 3 ಬಾವಿ ಕಾಣಿಸುತ್ತೆ. ಇನ್ನೊಂದು ಹೊಸಕೋಟೆ ಹತ್ರ ಅಲ್ಲಿ ಚಾಮುಂಡೇಶ್ವರಿ ಅಂತ ಕೆಂಚಮ್ಮನ ಹೊಸಕೋಟೆ ಹತ್ರ ಅಲ್ಲಿದೆ. ಇದಕ್ಕೆ ಸಿಂಹಾಸನಪುರಿ ಅಂತ ಹೆಸರು ಫಸ್ಟು. ಆಮೇಲೆ ಅದು ಬರ್ತಾ ಹಾಸನ ಅಂತ ಆಗಿದೆ.
ಅವಾಗೆಲ್ಲ ಇಷ್ಟು ದೊಡ್ಡದಾಗಿತ್ತಿಲ್ಲ ಹಾಸನ. ಹಾಸನ ಅಂದರೆ ಇದು ನೀರ್ಬಾಗಿಲು ಆಂಜನೇಯ ಅಂದ್ಬಿಟ್ಟು ಆಂಜನೇಯ ನೀರ್ಬಾಗಿಲು ಫಸ್ಟು ಇದೆ ಆಂಜನೇಯನ ಕಟ್ಟಿಸಿದ್ದು. ಹಾಸನ ಪ್ರಥಮ ಆಂಜನೇಯ ಇವರೇ. ಹಾಸನಿಗೆ ಪ್ರಥಮ ಆಂಜನೇಯ ಬಾಡಿಗಾರ್ಡ್. ಹಾಸನಿಗೆ ಒಂಥರ ಎಲ್ಲ ಹೋದ್ರೆ ಯಾವುದೇ ಊರಿಗೆ ಹೋದ್ರೂ ಒಂದು ಆಂಜನೇಯ ದೇವಸ್ಥಾನ ಇರುತ್ತೆ, ಒಂದು ಲಕ್ಷ್ಮೀ ದೇವಸ್ಥಾನ ಇರುತ್ತೆ. ಗಣೇಶನ ದೇವಸ್ಥಾನ. ಗಣೇಶನ ದೇವಸ್ಥಾನ ಕಡಿಮೆ. ನೀವು ಯಾವುದೇ ಊರಿಗೆ ಹೋಗಿ ಸರ್ ಆಂಜನೇಯ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಇವೆರಡು ಜಾಸ್ತಿ ಇರ್ತವೆ. ನಿಮಗೆ ಗಣೇಶನ ದೇವಸ್ಥಾನ ಅವೆಲ್ಲ ಇಲ್ಲ. ಹಳ್ಳಿ ಕಡೆ ನೀವು ಹೋದ್ರೆ ಗಣೇಶನ ದೇವಸ್ಥಾನ ಇವಾಗ ಶುರುವಾಗಿದೆ. ಅದು ಊರನ್ನ ಕಾಪಾಡೋದು ಆಂಜನೇಯ ಸ್ವಾಮಿ. ಸೊ ಎಲ್ಲ ಕಡೆನೂ ಆಂಜನೇಯನ ದೇವಸ್ಥಾನ ಇದ್ದೇ ಇರುತ್ತೆ. ಹಾಂ ಸರ್. ಅದೇ ಥರ ಲಕ್ಷ್ಮೀ ದೇವಸ್ಥಾನ ಇರುತ್ತೆ. ಹಾಂ ಸರ್. ಯಾಕೆಂದರೆ ಲಕ್ಷ್ಮಿ ಆ ಊರಿಗೆ ಒಳ್ಳೇದಾಗಿ ಮಾಡಲಿ ಅಂತ ಲಕ್ಷ್ಮೀ ದೇವಸ್ಥಾನ. ಬೇರೆ ಇನ್ಯಾವ ದೇವಸ್ಥಾನ ಸಾಮಾನ್ಯವಾಗಿ ಕಾಣಿಸಲ್ಲ ನಿಮಗೆ. ಹಾಂ ಸರ್. ನೀವು ಹಳ್ಳಿ ಕಡೆ ಹೋದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ವಿಶೇಷ ಅಂದರೆ ಈ ವರ್ಷದ ಕಟ್ಟಿದ್ದ ಜ್ಯೋತಿ ಅದಕ್ಕೆ ಒಳಗಡೆ ಕಟ್ಟಿ ಬಾಗಿಲು ಹಾಕಿದ್ದು ಮುಂದಿನ ವರ್ಷ ಅದೇ ಡೇಟ್ವರೆಗೂ ಹಾಗೆ ಉರಿತಾ ಇರುತ್ತೆ. ಅದೊಂದರಿಂದ ಎಲ್ಲ ಕಡೆಯಲ್ಲೂ ಜನಗಳು ಭಕ್ತಾದಿಗಳು ಸಿಕ್ಕಾಪಟ್ಟೆ ಬರ್ತಾರೆ. ಅಲ್ಲಿ ಭಾಳ ನಿಷ್ಠೆ ಮುಚ್ಚುವಾಗ ಅನ್ನದ ರಾಶಿ ಹಾಕ್ತಾರೆ, ಎಲ್ಲ ಇರುತ್ತೆ. ಪ್ಲಸ್ 2 ದೀಪ ಹಾಕಿ ಬಿಟ್ಬಿಡ್ತಾರೆ. ಎಣ್ಣೆ ಹಾಕಿದ್ದು ದೀಪ ಹಾಕಿ ಅದು ಒಂದು ವರ್ಷ ಎಲ್ಲ ಉರಿಯುತ್ತೆ. ಅನ್ನ ಏನೂ ಆಗಿರಲ್ಲ, ಕೆಟ್ಟೋಗಿರಲ್ಲ, ಚೆನ್ನಾಗಿದೆ. ಒಂಚೂರು ಕೆಟ್ಟೋಗಿರಲ್ಲ, ನೋಡಿದ್ವಲ್ಲ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಶೃಂಗಾರ ಮಾಡಿದ್ರಲ್ಲ, ಹಾಂ. ಅಮ್ಮನಿಗೆ ಶೃಂಗಾರ ಮಾಡಿದ್ರಲ್ಲ, ಸೀರೆ ರವಿಕೆ ಮತ್ತು ವಜ್ರ ಎಲ್ಲ ಅದಲ್ಲ, ಅದು ಯಾವುದು ಬಿಡಲ್ಲ. ಬಾಗಿಲು ಹಾಕ್ಬಿಡ್ತಾರೆ. 1 ಗಂಟೆ ಮುಂಚೆ ಎಲ್ಲ ತಿಳ್ಬಿಡ್ತಾರೆ. ಹೊಸ ಮೊಸರನ್ನ, ಹೊಸ ಎಣ್ಣೆ, ಹೊಸ ಬತ್ತಿ, ಮತ್ತೆ ಒಂದು ಹೂವನ್ನ ಮಲ್ಲಿಗೆ ಹೂವನ್ನ ಕಟ್ತಾರಲ್ಲ, ಹಾರಲ್ಲ, ಕಟ್ಟ ಮಲ್ಲಿಗೆ ಹೂವನ್ನ ಒಂದೇ ಎಳೆ ಬಿಡ್ತಾರೆ. ಒಂದೇ ಎಳೆ ಬಿಡೋದು, ಒಂದೇ ಎಳೆ ಬಿಡ್ತಾರೆ. ಆ ಎಳೆ ಬತ್ತಿರಲ್ಲ. ಒಂದು ವರ್ಷ ಆದ್ರೂ ಬತ್ತಿರಲ್ಲ. ಅನ್ನ ಅಳ್ತಲ್ಲ, ದೀಪ ಹೋಗಲ್ಲ. ಅದು ನಮ್ಮ ಹಾಸನಾಂಬೆ ಹಾಸನಾಂಬೆ ಪವಾಡ ಅಂತ ಪವಾಡ. ಹೇಳ್ಬೋದು. ಅವ್ರ ಬಾಗಿಲು ಅದಕ್ಕಾಗಿ ಎಲ್ಲ ಎಲ್ಲರೂ ಚರ್ಪು ಅಲ್ಲೇ ಒಳಗಡೆ ಎಲ್ಲ ಚರ್ಪು ಕೊಟ್ಟಿರ್ತಾರೆ. ಪ್ರಸಾದ ಕೊಟ್ಟು ಇವತ್ತು ಆ ಪ್ರಸಾದ ನಮ್ಗೆ ಯಾರಿಗೂ ಸಿಗಲ್ಲ. ಅದು ನಿಜ ಸರ್. ಅಷ್ಟು ಜನ ಜಾಸ್ತಿ ಅಲ್ಲ, ಅದು ಅಡುಗೆ ತಗೊಂಡೋಗ್ಬಿಟ್ಟು ಒಳಗೆ ಹಾಕಿ ಎಲ್ಲ ಸಿಗ್ಲಿಂದ ಹಾಕ್ಬಿಡ್ತಾರೆ. ಆ ರೀತಿ ಮಾಡ್ತಾರೆ. ಯಾರಿಗೂ ಪ್ರಸಾದ ಕೊಡೋಕ್ಕಾಗಲ್ಲ, ಸಿಗಲ್ಲ. ಲಕ್ಷಾಂತರ ಜನ ಸಿಗ್ತಾರೆ, ಯಾರಿಗೆ ಕೊಟ್ಟರೆ ಯಾರಿಗೂ ಕೊಡೋಕ್ಕಾಗಲ್ಲ. ಅದರಿಂದ ಅಂದ್ರೊಳಗೆ ಹಾಕ್ಬಿಟ್ಟು ಯಾರಿಗೂ ಸಿಗುತ್ತೆ. ಇದು ಮಾಡ್ತಾರೆ. ತುಂಬ ಧನ್ಯವಾದಗಳು.